ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇದನ್ನು ನಾವು ಪುದೀನ ರೈಸ್ ಮಾಡೋಣ. ಅದಕ್ಕೆ ಬೇಕಾದಂಥ ಪದಾರ್ಥಗಳು: ಪುದೀನ 1 ಕಟ್ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಕಡಲೆ ಬೀಜ, ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ ನೋಡಿ ಎಲ್ಲ ತೊಗೊಂಡಿದ್ದೀನಿ, ಜೀರಿಗೆ, ಸಾಲ್ಟು ಎಲ್ಲ ತೊಗೊಂಡಿದ್ದೀನಿ. ಈಗ ಫಸ್ಟು ನಾವು ಒಂದು ಬೌಲ್ ಇಡೋಣ. ಅದಕ್ಕೆ ಆಯಿಲ್ ಹಾಕಿ ಸ್ವಲ್ಪ ಕಡಿಮೆ ಉರಿಲಿ ಇರಲಿ, ಲೋ ಫ್ಲೇಮಲ್ಲಿ ಇರಲಿ. ಅದಕ್ಕೆ ಇವಾಗ ಸಾಸಿವೆ ಹಾಕೋಣ, ಕಡಲೆ ಬೀಜ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅದರಲ್ಲೇ ಸ್ವಲ್ಪ. ಅದಕ್ಕೆ ಕಡಲೆ ಬೇಳೆನೂ ಹಾಕೊಳ್ಳೋಣ. ಕಡಲೆ ಬೀಜ ಜೊತೆಗೆ ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಇದು. ಮತ್ತು ಉದ್ದಿನ ಬೇಳೆನೂ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇದೇ ರೀತಿ ನನ್ನೆಲ್ಲ ವೀಡಿಯೋಗಳನ್ನು ಅಪ್ಲೋಡ್ ಮಾಡಬೇಕಂದ್ರೆ ತಾವುಗಳು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ನನ್ನೆಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಈಗ ಜೀರಿಗೆನೂ ಕೂಡ ಅದಕ್ಕೆ ಹಾಕತ್ತಿದ್ದೀನಿ ನಾನು ಜೀರನ. ನಿಮ್ಮ ಸಪೋರ್ಟ್ ಇದ್ದರೆ ನನ್ನ ಚಾನಲ್ ಇನ್ನೂ ಚೆನ್ನಾಗಿ ನಾನು ಎಲ್ಲ ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ. ಈಗ ನಾನು ಎಳೆಯದು ಕರಿಬೇವು ಸೊಪ್ಪು ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿ ಆಗಿಲ್ಲ ಅಂತ ಅದನ್ನು ಹಾಕಿದ್ದೀನಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೂಡ ಹಾಕ್ತಾಯಿದ್ದೀನಿ. ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂತಂದರೆ ಬೆಳ್ಳುಳ್ಳಿ, ಶುಂಠಿ, ಕರಿಬೇವು ಸೊಪ್ಪೆಲ್ಲನೂ ನೀವು ಪುದೀನ ಸೊಪ್ಪೆಲ್ಲ ರುಬ್ಕೊಂಡ್ರು ನಡೀತದೆ ನೀವು. ಆಗ ಹಸಿಮೆಣ್ಸಿಕಾಯಿ ಎಲ್ಲನೂ ನಾನು ಇತ್ತಲ್ಲ ಅಂತ ಹಾಗೆ ಹಾಕಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ. ಮಕ್ಕಳಿಗೆಲ್ಲ ಬ್ರೇಕ್ಫಾಸ್ಟ್ ಚೆನ್ನಾಗಿರುತ್ತೆ, ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ, ದೊಡ್ಡವರೆಲ್ಲ. ಪುದೀನ ಸೊಪ್ಪಿನಿಂದ ನಮಗೆ ನೋಡಿ ಪುದೀನ ಸೊಪ್ಪನ್ನ ರುಬ್ಬಿಟ್ಟಿದ್ದೀನಿ. ಪುದೀನ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ ಮತ್ತು ಹಸಿಮೆಣ್ಸಿಕಾಯಿನ ರುಬ್ಬಿಟ್ಕೊಂಡು ಅದೆಲ್ಲನೂ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ತುಂಬ ಈಸಿ ಆಗುತ್ತೆ, 10 ನಿಮಿಷವೂ ಸಾಕು ನಿಮಗೆ. ಹೆಚ್ಚು ಒಂದು 10 ನಿಮಿಷ ಆಗ್ಬೋದು ಅಷ್ಟೇ. ಅಷ್ಟು ಬೇಗ ಕ್ವಿಕ್ಕಾಗಿ ಸಾಂಬಾರು ಇಲ್ಲಾಂದರೆ ಆವಾಗಲೂ ಮಾಡ್ಕೊಬೋದು. ಬೆಳಿಗ್ಗೆ ತಿಂಡಿ ಬ್ರೇಕ್ಫಾಸ್ಟ್ಗೆಲ್ಲ, ಮಕ್ಕಳು ಲಂಚ್ ಬಾಕ್ಸ್ಗೆಲ್ಲ ಮಾಡಿ ಹಾಕ್ಬೋದು. ನೋಡಿ ಇವಾಗ ಆಗಿದೆ. ನಾನು ಸ್ವಲ್ಪ ಎತ್ತಿ ಇಟ್ಟಿದ್ದೀನಿ. ಅದಕ್ಕೆ ಇನ್ನು ಉಳಿದಿರೋದಕ್ಕೆ ಸ್ವಲ್ಪ ಸೇರಿಸ್ತಾಯಿದ್ದೀನಿ ನಾನು. ರೈಸ್ ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡೋಣ. ಒಂದು ಕಡೆ ಎಲ್ಲನೂ ಮಿಕ್ಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಈಗ ಅದ ಮೇಲೆ ನಾವು ಕೊತ್ತಂಬರಿ ಸೊಪ್ಪನ್ನು ಕೂಡ ಅದಕ್ಕೆ ಸೇರಿಸ್ಕೊಳ್ಳೋಣ. ತುಂಬ ಹೆಲ್ತಿಯಾಗಿದೆ ಇದು, ಮತ್ತು ಡೈಜೆಷನ್ ಪವರು ಚೆನ್ನಾಗಿದೆ. ಈ ಪುದೀನ ಸೊಪ್ಪಿನಿಂದ ಇದನ್ನು ಕೆಮ್ಮಿಗೆಲ್ಲ ಯೂಸ್ ಮಾಡ್ತಾರೆ, ಮತ್ತು ಇದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಆದ್ದರಿಂದ ನೀವು ಪುದೀನ, ಆಮೇಲೆ ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ. ಅದರಿಂದ ನೀವು ಪುದೀನ ರೈಸ್ ಮನೇಲಿ ಮಾಡ್ಕೊಂಡು ತಿನ್ನಿ. ತುಂಬ ನೋಡಿ ಎಷ್ಟು ಚೆನ್ನಾಗಿದೆ. ನಿಮಗೆ ಬೇಕು ಅಂದರೆ ನೀವು ನಿಂಬೆ ಹಣ್ಣನ್ನು ಕೂಡ ಸೇರಿಸ್ಕೊಂಡು ಅದಕ್ಕೆ ಸೇರಿಸ್ಕೋಬೋದು. ನಾನು ಸೇರಿಸಿಲ್ಲ, ನೀವು ಅದನ್ನು ಸೇರಿಸ್ಕೊಳ್ಳಿ. ತುಂಬ ಅದು ವೆರೈಟಿ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ವಾವ್, ಸೂಪರ್ ಐತೆ ಫ್ರೆಂಡ್ಸ್. ಹಾಗೆ ಬಾಯಿನಲ್ಲಿ ನೀರು ಬರ್ತಿದೆ ನೋಡಿ, ನೋಡ್ತಾಯಿದ್ರೆ ಹಾಗೆ ತಿನ್ನಬೇಕು ಅನ್ನಿಸ್ತಾಯಿದೆ. ನೀವು ಕೂಡ ಇದೇ ರೀತಿ ಮನೇಲಿ ಪುದೀನ ರೈಸ್ ಮಾಡ್ಕೊಂಡು ತಿನ್ನಿ, ಮಕ್ಳಿಗೂ ಮಾಡಿಕೊಡಿ, ತುಂಬ ಚೆನ್ನಾಗಿ ತಿಂತಾರೆ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.